ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಟಿ ರಶ್ಮಿಕಾ ಮಂದಣ್ಣ ಅವರ ಮದುವೆಯ ಸುದ್ದಿ ಇದೀಗ ಸಾಕಷ್ಟು ಚರ್ಚೆ ಆಗ್ತಿದ್ದು, ಈ ನಡುವೆ ರಶ್ಮಿಕಾ ಮಂದಣ್ಣ ಅವರ ತಂದೆ ಮದನ್ ಮಂದಣ್ಣ ಅವರ ಹಿನ್ನೆಲೆ ಏನು, ಅವರ ಉದ್ಯಮ ಹೇಗಿದೆ, ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಲಭ್ಯವಾಗ್ತಿದೆ. ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕನ್ನಡದಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಈ ಚಲುವೆ ಸದ್ಯ ಟಾಲಿವುಡ್ ಬಾಲಿವುಡ್ನಲ್ಲಿ ಸೌಂಡ್ ಮಾಡ್ತಿದ್ದಾರೆ. ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಈಕೆ ರೌಡಿ ಬಾಯ್ ವಿಜಯ್ ದೇವರಕೊಂಡ ಜೊತೆಗೆ ಅದ್ಧೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇವರ ತಂದೆಯ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಇವರ ಕುಟುಂಬದ ಹಿನ್ನೆಲೆ ಏನು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಗಮನ ಸೆಳೀತಾ ಇದೆ. ಇನ್ನು ಅಂದಹಾಗೆ ನಮ್ಮ ತಂದೆ ಹಲವು ಬಿಸ್ನೆಸ್ಗಳನ್ನು ಮಾಡ್ತಾರೆ, ಅವರದ್ದು ಮ್ಯಾರೇಜ್ ಹಾಲ್ ಇದೆ, ಅವರು ಪ್ಲಾಂಟರ್ ಮತ್ತು ಬಿಲ್ಡರ್ ಕೂಡ ಹೌದು ಅಂತ ರಶ್ಮಿಕಾ ಮಂದಣ್ಣ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಇನ್ನು ರಶ್ಮಿಕಾ ಮಂದಣ್ಣ ಅವರ ತಂದೆಯ ಹೆಸರು ಮದನ್ ಮಂದಣ್ಣ ಅಂತ. ಇವರು ಕಾಫಿ ಪ್ಲಾಂಟರ್ ಮತ್ತು ಬಿಲ್ಡರ್ ಕೂಡ ಹೌದು. ವಿರಾಜಪೇಟೆಯಲ್ಲಿ ದೊಡ್ಡ ಫಂಕ್ಷನ್ ಹಾಲನ್ನು ಕೂಡ ಇವರು ಹೊಂದಿದ್ದಾರೆ. ರಶ್ಮಿಕಾ ತಾಯಿಯ ಹೆಸರು ಸುಮನ್ ಮಂದಣ್ಣ. ರಶ್ಮಿಕಾ ಅವರ ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ ಸುಮನ್ ಮಂದಣ್ಣ ದೊಡ್ಡ ಬೆಂಬಲವಾಗಿ ನಿಲ್ತಾರೆ. ರಶ್ಮಿಕಾಗೆ ಶಿಮನ್ ಮಂದಣ್ಣ ಎಂಬ ತಂಗಿ ಇದ್ದು, ಇವರಿಬ್ಬರ ನಡುವೆ ಸುಮಾರು 16 ವರ್ಷಗಳ ವಯಸ್ಸಿನ ಅಂತರ ಇದೆ. ಮೂಲತಃ ಕೊಡಗು ಜಿಲ್ಲೆಯ ವಿರಾಜಪೇಟೆಯವರಾಗಿರತಕ್ಕಂಥ ರಶ್ಮಿಕಾ ಮಂದಣ್ಣ ಇದೇ ಫೆಬ್ರವರಿ 26ರಂದು ವಿಜಯ್ ದೇವರಕೊಂಡ ಜೊತೆಗೆ ಕಲ್ಯಾಣ ಮಾಡ್ಕೊಳ್ತಾರೆ. ಇವರ ವೈವಾಹಿಕ ಜೀವನದ ಕುರಿತು ಒಂದಷ್ಟು ಚರ್ಚೆಗಳು ನಡೀತಿರತಕ್ಕಂಥ ಬೆನ್ನಲ್ಲೇ ರಶ್ಮಿಕಾ ಮಂದಣ್ಣ ಅವರ ತಂದೆ ತಾಯಿ ಅವರ ಕುಟುಂಬದ ಹಿನ್ನೆಲೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗ್ತಿತ್ತು. ಸೊ ಈಗ ರಶ್ಮಿಕಾ ಮಂದಣ್ಣ ಅವರೇ ಈ ಹಿಂದೆ ಹೇಳ್ಕೊಂಡಿದ್ದಂತಹ ಒಂದು ಸಂದರ್ಶನದ ಪ್ರಕಾರ ಅವರ ತಂದೆ ಉದ್ಯಮಿಯೂ ಹೌದು, ಜೊತೆಗೆ ದೊಡ್ಡ ಬಿಲ್ಡರ್ ಕೂಡ ಹೌದು ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರ ತಾಯಿ ಯಾವುದೇ ಕೆಲಸವನ್ನ ಮಾಡಲ್ಲ, ಬಟ್ ಗೃಹಿಣಿಯಾಗಿದ್ದುಕೊಂಡೇ ಗಂಡನಿಗೆ ಹಾಗೂ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.